I have to take my mother to I have to take her to booth, but he didn't allow me. ಸೋತ ಮೇಲೆ 5 ವರ್ಷದಿಂದನೂ ಚುನಾವಣಾ ಸಿದ್ಧತೆಯಲ್ಲೇ ಇದ್ದವ ನಾನು. 6 ವರ್ಷದಿಂದ ಎಲ್ಲ ಪ್ರತಿಯೊಂದು ಬೂತು ಮಜರೆಗೂ ಹೋಗಿ ಪ್ರತಿಯೊಂದು ಜನರನ್ನು ಸಂಪರ್ಕ ಮಾಡಿ ಇವತ್ತೇ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರ ಇಡೀ ಕ್ಷೇತ್ರದ ಎಲ್ಲ ಮತದಾರರು, ಕಾರ್ಯಕರ್ತರು, ಮುಖಂಡರ ಸಹಕಾರದಿಂದ ನಾವು ಇವತ್ತೇ ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ. ಗೆಲುವು ನಮ್ಮದೇ. ಆದಷ್ಟು ಈಗ ಸ್ಟೇಟ್ ಲೀಡರ್ ಇಲ್ಲಿ ಭಟ್ಕಳಗೆ ಚುನಾವಣೆ ಸಂಬಂಧ ಆದಷ್ಟು ಕಡಿಮೆ ಸಂಖ್ಯೆಯಲ್ಲಿ ಬಂದರು. 1-2 ಫಂಕ್ಷನ್ ಆಗಿದೆ. ಮೊದಲೇ ಏನಾಗ್ತಿತ್ತು ಅಂದರೆ ಇಡೀ ರಾಜ್ಯದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತಿತ್ತು. 10 ದಿವಸ ಈ ಕಡೆ ಮೊದಲಾದರೆ ಆ ಕಡೆಗಾಗ್ತಿತ್ತು. ಅವ್ರು ಇಲ್ಲಿ ಬರ್ತಿದ್ರು, ಇಲ್ಲಿ ಅವ್ರು ಅಲ್ಲಿ ಹೋಗ್ತಿದ್ರು ಪ್ರಚಾರಕ್ಕೆ. ಈಗ ಆಗಲ್ಲ, ಒಂದೇ ಹಂತದಲ್ಲಿ. ಆದ್ದರಿಂದ ಎಲ್ಲರೂ ಕ್ಯಾಂಡಿಡೇಟು ಮತ್ತು ಎಲ್ಲರೂ ಮುಖಂಡರೆಲ್ಲ ಜವಾಬ್ದಾರಿ ಇದ್ದಲ್ಲಿ ಮತ್ತು ಎಲ್ಲಿ ಅಗತ್ಯ ಅದೇ ಅಲ್ಲಿ ಹೋಗಿದ್ದಾರೆ. ಈಗ ಮತದಾರರ ಸ್ಪಂದನೆ ಯಾವ ರೀತಿ ಸಿಕ್ಕಿದೆ ಅಂತ? ಮತದಾರರ ಸ್ಪಂದನೆ ತುಂಬ ಚೆನ್ನಾಗಿದೆ. ಈ ಕ್ಷೇತ್ರದಲ್ಲಿ ನಾನು ಬೇಕೆ ಅಂತ ಮತದಾರರು ನಿರ್ಧಾರ ಮಾಡಿದ್ದಾರೆ. ನಿಮಗೆ ಈಗ ಚುನಾವಣೆಯಲ್ಲಿ ಗೆಲುವು ಇದರ ಬಗ್ಗೆ ಸಾಧ್ಯತೆ ಬಗ್ಗೆ? ಗೆಲುವು ಖಚಿತ. ಎಷ್ಟು ಅಂತರದಲ್ಲಿ ಜಯ ಸಾಧಿಸಬಹುದು? 25,000 ಅಂತರದಲ್ಲಿ ಗೆಲ್ತೀನಿ. ವ್ಯಕ್ತಿ ನೋಡಿ ಪೊಲೀಸರು ದೂಡೋಣ, ಇವ್ರು ದೂಡೋಣ. ಮತ್ತೇನ ನನ್ನ ಜವಾಬ್ದಾರಿ ಇವತ್ತು ಚುನಾವಣೆಗೆ ಬರ್ತಾ ಇದ್ರೆ ಹೇಗೆ ಅನಿಸ್ತದೆ ಅಂತೇಳಿ? 100ಕ್ಕೆ 100 ವಿಶ್ವಾಸ ಇದೆ. ಭಟ್ಕಳದಲ್ಲಿ ಭಾರತೀಯ ಜನತಾ ಪಾರ್ಟಿ 25ಕ್ಕೂ ಹೆಚ್ಚು ಸಾವಿರ ಮತದಾಂತರದಿಂದ ಗೆಲ್ತದಂತಕ್ಕಂಥ ವಿಶ್ವಾಸ ಇದೆ. ಈಗಾಗಲೇ ತಾವು ನೋಡಿದ್ರಿ ಕಾರ್ಯಕರ್ತರ ಹುಮ್ಮಸ್ಸು. ಇದು ಯಾರ್ದು ಲೀಡರ್ ಪಾರ್ಟಿ ಅಲ್ಲ, ಇದೊಬ್ಬ ಸಾಮಾನ್ಯ ಕಾರ್ಯಕರ್ತರ ಪಾರ್ಟಿ. ನಾವೆಲ್ಲ ಒಬ್ಬ ಕಾರ್ಯಕರ್ತರು. ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿ ನಾನು ಅಭ್ಯರ್ಥಿ ಆಗಿರ್ಬೋದು. ನನಗೆ 5 ವರ್ಷ ಶಾಸಕನಾಗಿ ಸೇವೆ ಸಲ್ಲಿಸಿದ್ದೇನೆ. ನಾವು ಯಾವತ್ತೂ ಶಾಸಕನಾಗಿ ಸೇವೆ ಸಲ್ಲಿಸಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಾಮಾನ್ಯರಾಗಿ ಅಧಿಕಾರ ಮಾಡುವಂತ ಕೆಲಸ ಮಾಡಿದ್ದಾರೆ. ಅಧಿಕಾರದಿಂದ ಯಾರನ್ನೂ ಗೆಲ್ಲುವಂತ ಕೆಲಸ ಮಾಡಿಲ್ಲ, ಪ್ರೀತಿ ವಿಶ್ವಾಸದಿಂದ ಗೆಲ್ಲುವಂತ ಕೆಲಸ ಮಾಡಿಲ್ಲ. ಸರ್, ಈಗ ನಿರಂತರವಾಗಿ ತಾವು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ರಿ, ಜನಸ್ಪಂದನೆ ಹೇಗಿದೆ ಅಂತೇಳಿ? ತುಂಬಾ ಅದ್ಭುತವಾಗಿರ್ತಕ್ಕಂಥ ಸ್ಪಂದನೆ ಇವತ್ತು ಜನ ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಭಟ್ಕಳ ಹೊನ್ನಾವರ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಗಂಡು ಮೆಟ್ಟಿನ ನೆಲ. ಹಿಂದುತ್ವದ ಬೀಜವನ್ನ ಬಿತ್ತು ಬಂದಿರತಕ್ಕಂಥ ಕ್ಷೇತ್ರ ಇದು. 100ಕ್ಕೆ 100 ವಿಶ್ವಾಸದಿಂದ ನಾವು ಎಷ್ಟು ಮತಗಳ ಅಂತರದಿಂದ ಗೆಲುವು ವಿಶ್ವಾಸ ಇದೆ? ಕಾದು ನೋಡಿ ನೀವು. ಈಗಾಗಲೇ 13ನೇ ತಾರೀಕು ತಾವೆಲ್ಲರೂ ಕಾದು ನೋಡ್ಬೇಕಾದ್ರೆ ಜನಾದೇಶ ಇದೆ. ಜನರ ಸಂಪೂರ್ಣ ಆಶೀರ್ವಾದದಿಂದ ಗೆಲ್ತಕ್ಕಂಥ ವಿಶ್ವಾಸ ನನಗೆ ಈಗ ಹೇಳ್ತಾ ಇದ್ದೀನಿ.